ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಭಾರ್ಗವಿ ಕೈಗೆ ಕೋಳ ಬಿದ್ದಿದೆ. ಅಲ್ಲಿ ಜೈಲಿನಲ್ಲಿ ಜಿ.ಪಿ. ಪಾಟೀಲ್ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಗಾಯತ್ರಿ ದೇವಿ ಭಾರ್ಗವಿಯನ್ನು ಕೆಣಕ್ತಿದ್ದಾರೆ. ಇತ್ತ ಕಡೆ ನಿರ್ಮಲಾ ಪಾಟೀಲ್ ಅವರು ಊಟಕ್ಕೆ ಅಂತ ಕುತ್ಕೋತಾರೆ. ಊಟಕ್ಕೆ ಅಂತ ಕುತ್ಕೊಂಡಾಗ ಬೃಂದ ಬಂದಿದೆ, ಅತಿ ಇದನ್ನು ಭಾರ್ಗವಿ ಮಾಡಿರೋದು, ನೀವು ಯಾಕೆ ಭಾರ್ಗವಿ ಕೈಯಿಂದ ಮಾಡಿರೋ ಊಟವನ್ನು ತಿನ್ನಬೇಕಾಗಿದೆ, ನಾನು ಅಡುಗೆ ಮಾಡಿದ್ದೀನಿ, ಅದು ಟಿಪಾ ಮೇಲಿದೆ, ಬನ್ನಿ ಅದನ್ನೇ ಊಟ ಮಾಡಿ ಅಂತ ಹೇಳಿ ನಿರ್ಮಲಾ ಪಾಟೀಲ್ ಅವರನ್ನು ಕರೆದುಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ನಿರ್ಮಲಾ ಅವ್ರಿಗೂ ಕೂಡ ಭಾರ್ಗವಿ ಕಂಡ್ರೆ ಆಗ್ತಿಲ್ಲ. ಬಿಕಾಸ್ ಭಾರ್ಗವಿಯಿಂದಾನೇ ಇವತ್ತು ಇಷ್ಟೆಲ್ಲ ಆಗಿರೋದು. ನನ್ನ ಗಂಡ ಜೈಲಲ್ಲಿದ್ದಾರೆ, ಹೊಟ್ಟೆಗೆ ಊಟ ಸೇರ್ತಿಲ್ಲ, ಆದರೂ ಕೂಡ ಜೀವಂತವಾಗಿ ಇರಬೇಕಾಗಿದೆ, ಹೊಟ್ಟೆ ಹಸುವನ್ನು ತಡ್ಕೊಳ್ಳೋಕ್ಕಾಗ್ತಿಲ್ಲ, ನನ್ನ ಜಿ.ಪಿ. ಇಲ್ಲಿಗೆ ಬರಬೇಕಾಗಿದೆ, ಅಲ್ಲಿವರೆಗಾದರೂ ನಾನು ಜೀವಂತವಾಗಿ ಇರಬೇಕಲ್ವಾ ಅಂತ ಹೇಳಿ ಮನಸ್ಸಲ್ಲಿ ಕೂಡ ಊಟ ಮಾಡ್ತಿದ್ದಾರೆ. ಎತ್ತ ಕಡೆ ಮೃಷ್ಟಾನ್ನ ಭೋಜನವನ್ನೇ ತಿಂತಿದ್ದಾರೆ ಗಾಯತ್ರಿ ದೇವಿ. ಅಲ್ಲಿ ಭಾರ್ಗವಿ ಮಾಡಿರ್ತಕ್ಕಂಥ ಅಡುಗೆಯನ್ನು ಊಟ ಮಾಡ್ತಿರ್ತಕ್ಕಂಥ ಗಾಯತ್ರಿ ದೇವಿ ಭಾರ್ಗವಿಯನ್ನು ಕರೆದು, ಏನು ಭಾರ್ಗವಿ, ಪಾಪ ನೀನು ಮಾಡಿರೋ ಅಡುಗೆಯನ್ನು ಯಾರೂ ಕೂಡ ತಿನ್ನಲಿಲ್ಲ, ಅದೇ ಕಾರಣಕ್ಕೆ ನಾನಾದರೂ ಖಾಲಿ ಮಾಡೋಣ ಅಂತ ತಿಂತಾ ಇದ್ದೀನಿ ಅಂತ ಹೇಳ್ತಾರೆ. ಈ ಕಡೆ ಭಾರ್ಗವಿ, ನಿನ್ನಂಥ ನೌಟಂಕಿ ಆಟ ಆಡ್ತಕ್ಕಂಥ ನಿನ್ನಂಥ ಗಾಯತ್ರಿ ದೇವಿಗೆ ಸರಿಯಾಗಿ ಉತ್ತರ ಕೊಡೋ ಸಮಯ ಬರುತ್ತೆ. ಇವತ್ತು ನಿನ್ನ ಟೈಮ್ ನಡೀತಿದೆಯಾ, ಆಟ ಆಡ್ತಾ ಇದೆಯಾ, ಆಡು, ನೋಡ್ತಾ ಇರು, ನೀನು ಜೈಲಿಗೆ ಹೋಗಲೇಬೇಕಾಗತ್ತೆ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ಹೌದೌದು ಪಾಪ, ಇವತ್ತು ನಿನ್ನ ಕೃಪಾ ಕಟಾಕ್ಷದಿಂದ ಜಿ.ಪಿ. ಜೈಲಲ್ಲಿದ್ದಾನಲ್ವಾ, ಅಯ್ಯೋ ಪಾಪ ಅಂತ ಹೇಳಿದಾಗ, ಹೌದು ಇವತ್ತು ಮಾವ ಜೈಲಲ್ಲಿದ್ದಾರೆ, ಆದರೆ ಅವರು ಅನ್ಕೋತಿರ್ತಾರೆ ಇಲ್ಲಿ ಇರಬೇಕಾಗಿರೋದು ನಾನೆಲ್ಲ ಗಾಯತ್ರಿ ದೇವಿ ಅಂತ. ಖಂಡಿತ ನಿನ್ನನ್ನು ಜೈಲಿಗೆ ಕಳಿಸೋ ಸಮಯ ಬಂದೇ ಬರುತ್ತೆ. ನೀನೇ ಗಂಗಾ ಅಂತ ಹೇಳೋ ತನಕ ಖಂಡಿತವಾಗ್ಲೂ ನಾನು ಮನುವಾಗೇ ಇರ್ತೀನಿ. ನೀನೇ ಗಂಗಾ ಅಂತ ಸಾರಿ ಹೇಳಿದ ದಿನ ನಿನ್ನ ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತೀನಿ ಅಂತ ಭಾರ್ಗವಿ ಹೇಳ್ತಾರೆ. ಏನೋ ನೀನು ನನ್ನ ಗಂಗಾ ಅಂತ ಸಾಬೀತು ಮಾಡೋಕ್ಕಾಗತ್ತಾ? ನಾನೇ ಗಂಗಾ 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 ಅಂತ ನೀನು ಎಷ್ಟೇ ಏನೇ ಮಾಡಿದ್ರೂ ಕೂಡ ಏನೂ ಮಾಡ್ಕೊಳಕ್ಕಾಗೋದಿಲ್ಲ. ಇಷ್ಟು ದಿನ ಏನು ಮಾಡ್ತಾ ಇದ್ದೆ, ನನ್ನನ್ನು ಸಾಬೀತುಪಡಿಸ್ಬೇಕು ಅಂತಾನೆ ತಾನೇ ನೋಡ್ತಾ ಇದ್ದೆ, ಅದಕ್ಕೋಸ್ಕರನೇ ತಾನೇ ಇವತ್ತು ಜಿ.ಪಿ. ಜೈಲಲ್ಲಿರೋದು. ನನ್ನನ್ನು ಕಳಿಸ್ಬೇಕು ಅಂದ್ಕೊಂಡೆ, ಆದರೆ ನಿನ್ನ ಮಾವನೇ ಜೈಲಿಗೆ ಹೋದ, ಇದೇ ಕಾರಣ ನನ್ನ ಆಟ ಅಂತ ಹೇಳಿ ಗಾಯತ್ರಿ ದೇವಿ ಹೇಳ್ತಾರೆ. ಪಾಪ ನನ್ನ ಬಗ್ಗೆ ತಿಳ್ಕೊಬೇಕು ಅಂತ ಎಷ್ಟೆಷ್ಟೆಲ್ಲ ಟ್ರಸ್ಟ್ಗಳಿಗೆ ತಿರುಗ್ತಿದ್ಯಾ, ಏನಾದರೂ ಸಿಗ್ತಾ, ಯಾರು ಏನಾದರೂ ಹೇಳಿದ್ರ, ಯಾವುದೇ ಸಾಕ್ಷಿ ಆದರೂ ಸಿಗ್ತಾ, ಜೊತೆಗೆ ಪಾಪ ನನ್ನ ಫಿಂಗರ್ ಪ್ರಿಂಟ್ಸನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಎಷ್ಟೆಲ್ಲ ಟ್ರೈ ಮಾಡ್ದೆ ಅಲ್ವಾ, ಏನಾದರೂ ಯೂಸ್ ಆಯಿತಾ? ಏನೂ ಯೂಸ್ ಆಗಲ್ಲ ಭಾರ್ಗವಿ. ಯಾಕೆ ಹೇಳು, ನೀನು ಏನೇ ಸಾಕ್ಷಿಗಳು ಹುಡ್ಕಿದ್ರು ಎಲ್ಲವೂ ಕೂಡ ಪುಟ್ಟು ಮಾಡಿ ತೋರಿಸೋದು ನನ್ನ ಕಡೆ ಅಲ್ಲ, ನಿಮ್ಮ ಮಾವ ಜಿ.ಪಿ. ಕಡೆನ ಅಂತ ಹೇಳಿ ಹೇಳ್ತಿದ್ದಾಗೆ ಭಾರ್ಗವಿಗೆ ಶಾಕ್ ಆಗುತ್ತೆ. ನೀನು ಇವತ್ತು ಮೆರಿತಾ ಇದೆಯಾ, ನೀನು ಸಾವಿರಾರು ಜನದ ಜೊತೆ ಆಟ ಆಡಿದ್ಯಾ, ಅಷ್ಟರಲ್ಲಿ ಒಬ್ಬರಿಂದನಾದರೂ ನನಗೆ ಸಾಕ್ಷಿ ಸಿಗೋದಿಲ್ವಾ? ಒಂದು ಸಾಕ್ಷಿ ಸಿಗಲಿ, ಆಮೇಲೆ ಇದೆ ನಿನಗೆ ಅಂತ ಹೇಳಿ ಗಾಯತ್ರಿ ದೇವಿಯ ಮುಂದೆ ಭಾರ್ಗವಿ ಅಬ್ಬರಿಸ್ತಿದ್ದಾರೆ. ನೋಡು ಭಾರ್ಗವಿ, ನೀನು ಎಲ್ಲ ವಿಷಯದಲ್ಲೂ ಝೀರೋನೇ, ಆದರೆ ಈ ಊಟದ ವಿಷಯದಲ್ಲಂತೂ ತುಂಬಾ ಬೆಸ್ಟು ಅಂತ ಹೇಳಿ ಕೂಡ ಗಾಯತ್ರಿ ದೇವಿ ತಿಳಿಸ್ತಾರೆ. ಆದರೂ ಕೂಡ ಏನು ಭಾರ್ಗವಿ, ಇಷ್ಟು ಆರಾಮಾಗಿದೆಯಾ, ನಿಮ್ಮ ಮಾವಂಗೆ ಊಟ ಹೋಗಿದೆ, ಅಲ್ಲಿ ಊಟಕ್ಕೇನಾದರೂ ಮಿಕ್ಸ್ ಆಗಿಬಿಟ್ಟಿದ್ರೆ ಅದ್ರ ಬಗ್ಗೆ ಯೋಚನೆನೇ ಇಲ್ವಲ್ಲ ನಿನಗೆ ಅಂತ ಗಾಯತ್ರಿ ದೇವಿ ಹೇಳಿದಾಗ, ಏನು ಮಾತಾಡ್ತಿದ್ಯಾ ನೀನು, ಸುಮ್ಮನೆ ವಿನಾಕಾರಣ ಏನಾದರೂ ನನ್ನ ಮಾವಂಗೆ ಹೆಚ್ಚು ಕಡಿಮೆ ಆದರೆ ನಾನು ಸುಮ್ಮನೆ ಇರುವುದಿಲ್ಲ, ಏನು ಮಾಡಿದ್ಯಾ ನೀನು ಅಂತ ಭಾರ್ಗವಿ ಕೇಳ್ತಿದ್ರೆ, ನಾನು ಊಟ ಕಳಿಸಿದ್ದು ನೀನಲ್ವಾ, ಫೋನ್ ಮಾಡಿ ಕೇಳು ಅಂತ ಹೇಳಿ ಗಾಯತ್ರಿ ದೇವಿ ಹೇಳ್ತಾರೆ. ಇದ್ದ ಕಡೆ ಕಾನ್ಸ್ಟೇಬಲ್ ಹೋಗಿದೆ, ಸರಿ ಎಷ್ಟು ದಿನ ಅಂತ ಈ ರೀತಿ ಊಟ ಬಿಡ್ತೀರಾ, ಮನೆಯಿಂದ ಊಟ ಬಂದಿದೆ ತಗೊಳ್ಳಿ ನಿಮ್ಮ ಮನೆ ಮಜ್ಜಿಗೆಯನ್ನು ಅಂತ ಹೇಳಿ ಮಜ್ಜಿಗೆ ಕೊಡ್ತಾರೆ. ಆ ಮಜ್ಜಿಗೆನ ಜಿ.ಪಿ. ಕುಡಿತಾರೆ. ನಂತರ ಕಾನ್ಸ್ಟೇಬಲ್ಗೆ ಕಾಲ್ ಮಾಡಿದಂಥ ಭಾರ್ಗವಿ, ನಮ್ಮ ಮಾವ ಹೇಗಿದ್ದಾರೆ ಅಂತ, ನಿಮ್ಮ ಮಾವ ಚೆನ್ನಾಗೇ ಇದ್ದಾರಲ್ಲ, ಈಗ ತಾನೇ ನೋಡ್ಕೊಂಡು ಬಂದೆ ನಾನು ಅಂತಾರೆ. ದಯವಿಟ್ಟು ನಮ್ಮ ಮಾವಂಗೆ ಯಾವುದೇ ರೀತಿ ಮನೆ ಊಟನ ಕೊಡಬೇಡಿ ಅಂದಾಗ, ನೀವೇ ತಾನೇ ಕೊಟ್ಟು ಕಳಿಸಿರೋದು, ನಿಮ್ಮ ಮನೆ ಊಟನ ನೀವೇ ಕೊಡಬಾರ್ದು ಅಂತಿದ್ದೀರಾ ಅಂದಾಗ, ಪ್ಲೀಸ್ ಏನೇ ಇದ್ರೂ ಚೆಕ್ ಮಾಡಿ ಕೊಡಿ, ದಯವಿಟ್ಟು ಕೊಡಬೇಡಿ ಅದನ್ನು ಅಂತ ಭಾರ್ಗವಿ ಹೇಳ್ತಾರೆ. ಏನಿಲ್ಲ, ಈಗ ತಾನೇ ಮಜ್ಜಿಗೆ ಕೊಡಿದ್ರು ಆರಾಮಾಗೇ ಇದ್ದಾರೆ ಅಂತ ಹೇಳಿ ಕಾನ್ಸ್ಟೇಬಲ್ ಹೇಳಿದಾಗ ಭಾರ್ಗವಿಗೆ ಒಂದು ರೀತಿ ಸಮಾಧಾನವಾಗುತ್ತೆ. ಏನು ಭಾರ್ಗವಿ, ನಿಮ್ಮ ಮಾವ ಆರಾಮಾಗಿದ್ದಾನೆ, ಜಿ.ಪಿ. ಏನೂ ಆಗಿಲ್ವಾ, ಜಸ್ಟ್ ಡೋಸ್ ಕೊಟ್ಟೆ ಅಷ್ಟೇ, ಹೇಗೆ ರಿಯಾಕ್ಟ್ ಮಾಡ್ತೀಯ ಅಂತ ಹೇಳಿ ಗಾಯತ್ರಿ ದೇವಿ ಹೇಳ್ತಾರೆ. ನೀನು ಏನೇ ಮಾಡಿಕೊಂಡ್ರು ನನ್ನನ್ನು ಅಲ್ಗಾಡಿಸೋದಕ್ಕೆ ಸಾಧ್ಯ ಆಗುವುದಿಲ್ಲ ಭಾರ್ಗವಿ, ಅದನ್ನು ಕನಸಲ್ಲೂ ಕೂಡ ಇಟ್ಕೋಬೇಡ ಅಂತ ಹೇಳಿ ಗಾಯತ್ರಿ ದೇವಿ ಭಾರ್ಗವಿಯನ್ನು ಹೆದರಿಸ್ತಾರೆ. ಎತ್ತ ಕಡೆ ಜಿ.ಪಿ. ಪಾಟೀಲ್ ಅದನ್ನು ಕುಡಿತಿದ್ದಾಗೆ ಹಾಗೆ ಹೊಟ್ಟೆ ಇಟ್ಕೊಂಡು ಪ್ರಜ್ಞೆ ತಪ್ಪಿ ಬಿದ್ದು ಹೋಗಿದ್ದೆ. ಇಲ್ಲಿ ಜಿ.ಪಿ. ಪಾಟೀಲ್ರನ್ನ ಏನಾಯಿತು ಅಂತ ಕೇಳ್ತಿದ್ದಾರೆ, ಬಟ್ ಅವ್ರಿಗೆ ಎಚ್ಚರ ಆಗ್ತಿಲ್ಲ, ಪ್ರಜ್ಞೆ ತಪ್ಪಿದ ಡಾಕ್ಟರ್ನ ಕೂಡ ಕರೆಸಿದ್ದಾರೆ. ಎತ್ತ ಕಡೆ ನಿರ್ಮಲಾ ಪಾಟೀಲ್ ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ದಾಗ ಸಾಕ್ಷಿಯವ್ರು ಬಂದಿದೆ. ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ರ, ಬೇಜಾರು ಮಾಡ್ಕೋಬೇಡಿ, ಮಾವ ಖಂಡಿತವಾಗ್ಲೂ ಬಂದೇ ಬರ್ತಾರೆ, ಅವ್ರು
ಅವ್ರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳಿದಾಗ ಏನು ಮಾಡಿಲ್ಲ ಆದರೂ ಕೂಡ ನನ್ನ ಗಂಡ ವಾಪಸ್ ಬಂದ್ರ ಮನೆಗೆ ವಾಪಸ್ ಬರಲೇ ಇಲ್ಲ, ಇನ್ನೂ ಕೂಡ ಆ ಒಂದು ಜೈಲಲ್ಲೇ ಇದ್ದಾರೆ. ನನ್ನ ಗಂಡನ ಆ ರೀತಿ ನೋಡೋಕ್ಕಾಗೋದಿಲ್ಲ. ಅವ್ರು ಎಂದು ಯಾರನ್ನ ಕೂಡ ಹೊರಗಡೆ ಹೋಗಿ ಭೇಟಿ ಮಾಡಿ ಇದ್ದು ಬಂದವರಲ್ಲ, ಮನೆಯೇ ಜೀವನ ಅಂತ ಇರ್ತಿದ್ರು, ಪ್ರಪಂಚ ಅಂದ್ಕೊಂಡಿದ್ರು. ಆದರೆ ಇವತ್ತು ಬೇರೆ ಕಡೆನೇ ಹೋಗಿದ್ದಾರೆ. ಅವರಲ್ಲಿ ಎಷ್ಟು ಕಷ್ಟಪಡ್ತಿದ್ದಾರೋ ಏನು ಅಂತ ಹೇಳಿ ನಿರ್ಮಲ್ ಅವ್ರು ಹೇಳಿದಾಗ, ಅಕ್ಕ ಬಾಬಾ ಬಾಯ್ ಬಿಡ್ಲಿ ಅನ್ನೋ ಕಾರಣಕ್ಕೆ ಅವ್ರಿಗೆಲ್ಲ ಹೊಡೆದು ಬಡ್ದು ಮಾಡಿದರೆ ಏನು ಮಾಡೋದು? ಇಲ್ಲ ಅಲ್ಲ, ಖಂಡಿತ ಆ ರೀತಿ ಆಗಿರ್ಲಿಕ್ಕಿಲ್ಲ ಅಲ್ವಾ ಅಂತ ಸಾಕ್ಷಿ ಅವರು ಹೇಳ್ತಿದ್ದಾಗೇ ಮನೆಗೆ ಪೊಲೀಸ್ ಅವರು ಎಂಟ್ರಿ ಕೊಡ್ತಾರೆ. ಪೊಲೀಸ್ ಅವರು ಎಂಟ್ರಿ ಕೊಟ್ಟಿದ್ದೆ, ಅಕ್ಕ ಪೊಲೀಸ್ ಅವ್ರು ಬಂದರು, ಭಾವನ ಕರ್ಕೊಂಡು ಬಂದರು ಅಂತ ಅನ್ಸತ್ತೆ ಅಂತ ಸಾಕ್ಷಿ ಅವರು ಹೇಳಿದಾಗ, ಅಯ್ಯೋ GP ಎಲ್ಲಿ ಅಂತ ಹೇಳಿ ನಿರ್ಮಲ್ ಅವರು ಕೇಳ್ತಿದ್ದಾರೆ. ಅದಕ್ಕೆ ಇಲ್ಲಿ ಇನ್ಸ್ಪೆಕ್ಟರ್, ನಾವಿಲ್ಲಿಗೆ ಬಂದಿರೋದು GPಗೋಸ್ಕರ ಅಲ್ಲ, GPಗೆ ನಿಮ್ಮ ಮನೆಯಿಂದ ಬಂದಿರತಕ್ಕಂಥ ಆಹಾರದಲ್ಲಿ ಮಿಕ್ಸ್ ಆಗಿತ್ತು, ಅದನ್ನು ತಿಂದು ಅವರು ಹುಷಾರು ತಪ್ಪಿದ್ದಾರೆ, ಹಾಸ್ಪಿಟಲೈಸ್ ಆಗಿದ್ದಾರೆ, ಹಾಗಾಗಿ ನಾವು ಇಲ್ಲಿಗೆ ಅದೇ ಇನ್ವೆಸ್ಟಿಗೇಷನ್ಗೆ ಅಂತ ಬಂದಿದ್ದೀವಿ ಅಂತ ಹೇಳಿದಾಗ ಎಲ್ರಿಗೂ ಶಾಕ್ ಆಗಿದೆ. ನನ್ನ GPಗೆ ಏನಾಗೋಯ್ತು ಅಂತ ಹೇಳಿ ನಿರ್ಮಲಾ ಹೆದರ್ಕೋತಿದ್ದಾರೆ, ಬಿಚ್ಚಿ ಬೀಳ್ತಿದ್ದಾರೆ. ಅಷ್ಟರಲ್ಲಿ ಇಲ್ಲಿ ಬೃಂದಾ ಭಾರ್ಗವಿಯನ್ನು ಎಳ್ಕೊಂಡು ಬರ್ತಾಳೆ. ಭಾರ್ಗವಿ ಬಂದಿದೆ, ಏನಾಯಿತು ಇನ್ಸ್ಪೆಕ್ಟರ್ ಅಂದಾಗ, ನಿಮ್ಮ ಮನೆಯಿಂದ ಬಂದಿರೋ ಊಟದಲ್ಲಿ ಮಿಕ್ಸ್ ಆಗಿತ್ತು, ಅದನ್ನು ತಿಂದು JP ಅವರು ಅಪ್ಸೆಟ್ ಆಗಿದ್ದಾರೆ, ಅವರು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೋತಿದ್ದಾರೆ ಅಂತ ಹೇಳಿದಾಗ ಭಾರ್ಗವಿಗೆ ಶಾಕ್ ಆಗತ್ತಾ, ಗಾಬರಿ ಆಗ್ತಾಳೆ. ಈ ಕಡೆ ನಿರ್ಮಲ್ ಅವರು ಹೆದರ್ಕೋತಿದ್ದಾರೆ, ಏನಾಯಿತು ನಮ್ಮ ಮಾವಂಗೆ ಅಂತ ಹೇಳಿ, ಬನ್ನಿ ಅತ್ತೆ ಮೊದಲು ಹೋಗೋಣ ಅಂದಾಗ, ಏನೇ ಭಾರ್ಗವಿ ನೀನೇ ತಾನೇ ಊಟ ಕೊಟ್ಟು ಕಳಿಸಿರೋದು, ನೀನೇ ಕೊಟ್ಟಿರೋದು ಅಂದಮೇಲೆ ನೀನೇ ಮಿಕ್ಸ್ ಮಾಡಿದ್ಯಾ, ಇವಳನ್ನ ಮೊದಲು ಕರ್ಕೊಂಡು ಹೋಗಿ ಅಂತ ಹೇಳಿ ಬೃಂದಾ ನಿರ್ಮಲಾ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಈ ಕಡೆ ಇನ್ಸ್ಪೆಕ್ಟರ್, ಇಲ್ಲ ಇನ್ಸ್ಪೆಕ್ಟರ್ ನನಗೇನೂ ಮಾಡಿಲ್ಲ, ನಿಜಕ್ಕೂ ಹೇಗಿದಾಯಿತು ಅಂತ ಗೊತ್ತಿಲ್ಲ, ಮಾವ ಹೇಗಿದ್ದಾರೆ ಅಂತ ಹೇಳಿ ಮಾವನ ಬಗ್ಗೆನೇ ಕಾಳಜಿ ಮಾಡ್ತಿದ್ದಾಳೆ ಇಲ್ಲಿ ಭಾರ್ಗವಿ. ಇನ್ಸ್ಪೆಕ್ಟರ್ ಕೂಡ ಪ್ಲೀಸ್ ಮೇಡಮ್ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು ನಡೀರಿ ಅಂತ ಹೇಳಿ ಹೇಳ್ಕೊಂಡು ಹೋಗ್ತಿದ್ದಾರೆ. ಇತ್ತ ಕಡೆ GP ಪಾಟೀಲ್ ಅವರಿಗೆ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಅದೇ ಒಂದು ಪೊಲೀಸ್ ಸ್ಟೇಷನಲ್ಲಿ. ಅಲ್ಲಿಗೆ ಗಾಯತ್ರಿ ದೇವಿ ಕೂಡ ಬಂದಿದ್ದಾರೆ. GP ಪಾಟೀಲ್ ಕಂಡುಬಿಡ್ತಿದ್ದಾಗೆ ಗಾಯತ್ರಿ ದೇವಿಯನ್ನು ನೋಡಿದೆ, ಯಾರು ಇವಳನ್ನ ಇಲ್ಲಿಗೆ ಬಿಟ್ಟಿದ್ದು, ಮೊದಲು ಇವಳನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಇಲ್ಲಿರೋರು ಎಲ್ಲರೂ ಕೂಡ ನನ್ನ ಕಡೆಯವರೇ ಅಂತ ಹೇಳಿದ್ದೆ. ಗಾಯತ್ರಿ ದೇವಿ ಅಲ್ಲಿರ್ತಕ್ಕಂಥ ಡಾಕ್ಟರ್ ಸಮೇತ ಎಲ್ಲರನ್ನ ಕೂಡ ಕಳಿಸ್ತಾರೆ. ಏನು JP ಪಾಪ ನೀನು ಊಟ ತಿಂದಿದ್ರಲ್ಲಿ ಪಾಪ ಏನೋ ಮಿಕ್ಸ್ ಆಗಿತ್ತಲ್ವಾ, ಅದನ್ನು ಕುಡಿದು ನಿನಗೆ ರೀತಿ ಆಯ್ತಲ್ವಾ, ಅದನ್ನು ಮಾಡಿಸಿದ್ದೆ ನಾನು ಅಂತ ಗಾಯತ್ರಿ ದೇವಿ ಹೇಳಿದಾಗ, ಹಾಗಿದ್ರೆ ನೀನು ಅದನ್ನು ಕೊಡಿಸಿದ್ದು, ಯಾಕೆ ಈ ರೀತಿ ಹಿಂಸೆ ಮಾಡ್ತಿದ್ಯಾ, ನಾನು ಏನು ಮಾಡ್ತೀನಿ ಅಂತ ಈ ರೀತಿ ತೊಂದರೆ ಕೊಡ್ತಿದ್ಯಾ, ನನಗೆ ಏನು ಬೇಕಿದ್ರೂ ಮಾಡಿಬಿಡು, ಆದರೆ ನನ್ನ ಮನೆಯವ್ರಿಗೆ ಏನೂ ಮಾಡಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ. ನಿನಗೆ ಈ ರೀತಿ ಮಾಡೋದಕ್ಕೆ ಕಾರಣ ನನಗೆ ಏನೋ ಒಂದು ಕೆಲಸ ಆಗಬೇಕಾಗಿತ್ತು, ಅದು ನಿನ್ನಿಂದ ಸಾಧ್ಯ ಆಗುತ್ತಾ ಅಂತ ಚೆಕ್ ಮಾಡಬೇಕಿತ್ತು, ಅದಕ್ಕೋಸ್ಕರ ಈ ರೀತಿ ಮಾಡಿದೆ. ನಿನ್ನನ್ನು ಇಷ್ಟು ಬೇಗ ಮುಗಿಸೋಕ್ಕಾಗತ್ತಾ JP, ನಿನ್ನಿಂದ ನನಗೆ ಎಷ್ಟೊಂದೆಲ್ಲ ಕೆಲಸ ಆಗಬೇಕಾಗಿದೆ, ಅಷ್ಟೆಲ್ಲ ಕೆಲಸ ಆಗಬೇಕು ಅಂದಮೇಲೆ ನಿನ್ನನ್ನು ಈಗಲೇ ಹೇಗೆ ಮುಗಿಸೋಕ್ಕಾಗತ್ತಲ್ವಾ ಅಂತ ಗಾಯತ್ರಿ ದೇವಿ ತಿಳಿಸ್ತಿದ್ದಾರೆ. ಏನದು ಕೆಲಸ, ನನ್ನಿಂದ ನಿನಗೇನು ಆಗಬೇಕಾಗಿದೆ, ರವಿ ಎಷ್ಟು ಮಟ್ಟಿಗೆ ಹೇಳ್ದ ನಿಮ್ಮನ್ನು ನಂಬಾರ್ದು ಅಂತ ಹೇಳಿ ಶಕ್ತಿ ಪ್ರಸಾದ್ನ, ಆದರೆ ನಾನು ಅವನನ್ನು ಸ್ನೇಹಿತ ಅಂದ್ಕೊಂಡು ನನ್ನ ರವೀಂದ್ರಂಗೆ ಮೋಸ ಮಾಡಿದೆ, ಅವನು ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾಯಿದ್ರು, ಅವನನ್ನು ಒಂದು ಕೋರ್ಟಿಂದ ಹೊರಗಡೆ ಕಳಿಸಿದೆ, ನಾನು ಮಾಡಿರೋ ಕರ್ಮಕ್ಕೆ ಇವತ್ತು ನಾನು ಅನುಭವಿಸ್ತಾ ಇದ್ದೇನೆ, ನಿಜವಾಗ್ಲೂ ಕೂಡ ಶಕ್ತಿ ಪ್ರಸಾದ್ ಸ್ನೇಹಿತ ಅಂತ ನಂಬ್ಕೊಂಡು ನಾನು ಅವನಿಗೆ ಸಹಾಯ ಮಾಡೋಕ್ಕೋಗಿ ಎಷ್ಟೆಲ್ಲ ತಪ್ಪುಗಳನ್ನ ಮಾಡಿಬಿಟ್ಟೆ ಅಂತ GP ಪಾಟೀಲ್ ತಮ್ಮ ತಾವೇ ಶಪಿಸ್ಕೊತಿದ್ದಾರೆ. ಎತ್ತ ಕಡೆ ಇನ್ಸ್ಪೆಕ್ಟರ್ ಭಾರ್ಗವಿಯನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು. ಅಷ್ಟರಲ್ಲಿ ಅರ್ಜುನ್ ಅಲ್ಲಿಗೆ ಬರ್ತಾರೆ. ಬಂದದ್ದೆ ಹೌದು, ಇದನ್ನು ಭಾರ್ಗವಿ ಕೊಟ್ಟಿರಬಹುದು, ಬಟ್ ಭಾರ್ಗವಿ ಕೊಟ್ಟ ಊಟದಲ್ಲೇ ಆಗಿತ್ತು ಅಂತ ಅನ್ನೋದಕ್ಕೆ ಏನು ಪ್ರೂಫ್ ಇದೆ? ಹೌದು, ಅದರಲ್ಲಿ ಅದೇ ಇತ್ತು, ಮಿಕ್ಸ್ ಆಗಿದೆ ಅನ್ನೋದಕ್ಕೆ ಏನು ಪ್ರೂಫ್ ಇದೆ ನಿಮ್ಮ ಹತ್ರ ಅಂತ ಇನ್ಸ್ಪೆಕ್ಟರ್ನ ಪ್ರಶ್ನೆ ಮಾಡ್ತಿದ್ದಾರೆ. ಒಂದು ಪಕ್ಷ ಇದ್ರೂ ಕೂಡ ಅದು ಭಾರ್ಗವಿ ಇಂದಾನೇ ಆಗಿದೆ ಅನ್ನೋದಕ್ಕೆ ಏನು ಪ್ರೂಫ್ ಇದೆ? ನಿಮ್ಮ ಒಂದು ಪೊಲೀಸ್ ಸ್ಟೇಷನಲ್ಲೂ ಕೂಡ ಯಾರಾದರೂ ಅದನ್ನು ಮಿಕ್ಸ್ ಮಾಡಿರಬಹುದಲ್ವಾ ಅಂತ ಹೇಳಿ ಅರ್ಜುನ ಪ್ರಶ್ನೆ ಮಾಡಿದಾಗ ಇಲ್ಲಿ ಇನ್ಸ್ಪೆಕ್ಟರ್ ಹತ್ರ ಯಾವುದೇ ರೀತಿ ಉತ್ತರ ಇಲ್ಲ. ಇಲ್ಲಿ ಇನ್ಸ್ಪೆಕ್ಟರ್ ಕೂಡ ಗಾಯತ್ರಿ ದೇವಿ ಜೊತೆ ಕೈ ಜೋಡಿಸಿರೋ ಚಾನ್ಸಸ್ ಇದೆ. ಹಾಗಿದ್ರೆ ಜೈಲಿಗೆ ಹೋಗಬೇಕಾಗಿರೋ ಭಾರ್ಗವಿಯನ್ನು ಅರ್ಜುನ್ ಕಾಪಾಡ್ತಾರಾ, ಅಥವಾ GP ಪಾಟೀಲ್ ಜೊತೆ ಆಗಿ ಭಾರ್ಗವಿ ಕೂಡ ಜೈಲು ವಾಸವನ್ನು ಅನುಭವಿಸ್ಬೇಕಾಗತ್ತಾ? ಏನಾಗತ್ತೆ, ಏನಾಯಿತು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು